ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜನಜಾಗೃತಿ ವಾಯ್ಸ್. ನಾನು ನಿಮ್ಮ ಮನೋಹರ ರಾಮಯ್ಯ. ಸ್ನೇಹಿತರೆ, ನೀವೇನಾದರೂ ವ್ಯವಹಾರ ಬಿಸ್ನೆಸ್ಗಳಲ್ಲಿ ಈ ಖಾಲಿ ಚೆಕ್ಗಳನ್ನ ಕೊಡ್ತಾಯಿದ್ರೆ, ಈ ಖಾಲಿ ಚೆಕ್ಕು ಏನು, ಈಗ ಒಂದು 50,000 1 ಲಕ್ಷನ ಯಾರೋ ತೊಗೊಳೋಕ್ಕೆ ಅಂತ ಹೋಗ್ತೀರಿ. ಅವ್ರೇನಂತಾರೆ, ಜಸ್ಟ್ ನಿಮ್ಗೊಂದು ಖಾಲಿ ಚೆಕ್ ಕೊಡಿ ಸಾಕು ಅಂತ ಕೇಳ್ತಾರೆ. ನೀವೇನು ಮಾಡ್ತೀರಿ? ಚೆಕ್ ತಾನೇ ತಗೊಳ್ಳಿ, 2 ಬೇಕಾ 3 ಬೇಕಾ ಅಂತ ಚೆಕ್ಗಳನ್ನ ಕೊಟ್ಬಿಡ್ತೀವಿ. ಆ ರೀತಿ ತಪ್ಪುಗಳನ್ನ ಇನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೀವೇನು ಚೆಕ್ಗಳನ್ನ ಕೊಟ್ಟಿರ್ತೀರಿ, ಆ ಲೀಗಲ್ಲಾಗಿ ಆ ಚೆಕ್ನ ಅವ್ರು ಎಷ್ಟು ಬೇಕೋ 10 ಲಕ್ಷ 20 ಲಕ್ಷ ಎಷ್ಟು ಬೇಕೋ ಲೀಗಲ್ಲಾಗಿ ಬರ್ಕೊಂಡು ಅವರು ಲೀಗಲ್ಲಾಗಿ ಕೋರ್ಟ್ ಮುಖಾಂತರ ಹೋಗಿ ನಿಮ್ಮ ಮೇಲೊಂದು ಕೇಸ್ ಹಾಕಿ, ಚೆಕ್ ಬೌನ್ಸ್ ಕೇಸ್ ಹಾಕಿ ನಿಮ್ಮ ಕೋರ್ಟ್ ಕಳಿಸಿ, ಕೊನೆಯದಾಗಿ ಕೋರ್ಟ್ ಏನು ತೀರ್ಪು ಕೊಡ್ಬೋದು ಅಂತ ಅಂದರೆ, ಕೆಲವು ವಿಚಾರದಲ್ಲಿ ಕೋರ್ಟ್ಗಳು ಏನು 10 ಲಕ್ಷ 20 ಲಕ್ಷ ಅವ್ರು ಬರ್ಕೊಂಡಿರ್ತಾರಲ್ಲ ನಿಮ್ಮ ಕೊಟ್ಟಿರೋ ಖಾಲಿ ಚೆಕ್ ಮೇಲೆ, ಆ 10 ಲಕ್ಷ 20 ಲಕ್ಷ ಕೂಡ ನೀವು ಪೇ ಮಾಡಬೇಕು ಅನ್ನೋ ಒಂದು ಕೋರ್ಟ್ ಮಾಹಿತಿ ಕೊಡ್ತದೆ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಈ ಖಾಲಿ ಚೆಕ್ಗಳನ್ನ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಿ, ಏನು ಕೊಡ್ತಾಯಿದ್ದೀರಿ, ಯಾವ ವಿಚಾರಕ್ಕೆ ಕೊಡ್ತಾಯಿದ್ದೀರಿ ಅಂತ. ನಾಳೆ ದಿವಸ ಕೋರ್ಟ್ ಏನಾದರೂ ಅವರು 10 ಲಕ್ಷ 20 ಲಕ್ಷ ಇಷ್ಟ ಬಂದಂಗೆ ಬರ್ಕೊಂಡು ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿರೋ ಚೆಕ್ಕು ಕೋರ್ಟ್ ಏನಾದರೂ ತೀರ್ಪು ಅಮೌಂಟು ಕಟ್ಕೊಡ್ಲೇಬೇಕು ಅಂತ ಏನಾದರೂ ತೀರ್ಪು ಕೊಟ್ಟರೆ, ನೀವು ಅದು ಹೊಣೆಗಾರರಾಗಿರ್ತೀರಿ. ನೀವು ಅದೇನು ಅಮೌಂಟ್ ಅವ್ರು ಬರ್ಕೊಂಡಿರ್ತಾರೆ ಆ ಅಮೌಂಟನ್ನು ನೀವು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಅಕಸ್ಮಾತ್ ಏನಾದರೂ ಚೆಕ್ಕು ಕೊಡಲೇಬೇಕಪ್ಪ ಅಂದರೆ, ಅದು ಸಂಬಂಧಪಟ್ಟಂಗೆ ನೋಟ್ರಿ ಆಗಿರ್ಬೋದು, ಡಾಕ್ಯುಮೆಂಟ್ರಿ ಆಗಿರ್ಬೋದು, ಅದ್ರ ಸಂಬಂಧಪಟ್ಟಂಗೆ ಚೆಕ್ ನಂಬರ್ ಎಲ್ಲ ಹಾಕಿ, ಎಷ್ಟು ಗಂಟೆಗೆ ಏನು ಯಾವ ರೀತಿ ಚೆಕ್ ಕೊಡ್ತಾಯಿದ್ದೀವಿ ಪ್ರತಿಯೊಂದು ಒಂದು ಡಾಕ್ಯುಮೆಂಟಲ್ಲಿ ಎಂಟ್ರಿ ಮಾಡಿ, ಅದ್ರ ಕಾನೂನು ಪ್ರಕಾರ ನೀವು ಅದೇನೇನಿರುತ್ತೆ ನೋಟ್ರಿ ಗಿಟ್ರಿ ಲಾಯರ್ ಅಡ್ವೊಕೇಟ್ದು ಅದು ಕನ್ಸಲ್ಟೆಂಟ್ ತೊಗೊಂಡು ಆ ರೀತಿ ಕೊಡಬೇಕಾಗುತ್ತೆ. ನೀವು ಅಕಸ್ಮಾತ್ ಕೊಟ್ಟಿದ್ದಲ್ಲಿ ಈಗ ಹೇಳಿದ್ನಲ್ಲ, ಈ ರೀತಿ ಒಂದು ಕಷ್ಟಕ್ಕೊಂದು ಸಿಗಾಕೋಬೇಕಾಗುತ್ತೆ. ಆದ್ದರಿಂದ ನೋಡಿ, ಯೋಚನೆ ಮಾಡಿ. ಒಂದು ಚೆಕ್ಕು ಏನೋ ನಾರ್ಮಲ್ ಆಗಿ ಎಲ್ಲ ರೀತಿ ಕೊಡೋಕ್ಕೆ ಹೋಗಬೇಡಿ ಯಾವುದಕ್ಕೂ. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಜನಜಾಗೃತಿ ವಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.